ವಿಶ್ವಾಸ ಅಂತ ಹೇಳಿದೆ ಆ ವರ್ಡ್ಗೆ ಕನ್ನಡ ಜನ ವಿಶ್ವಾಸದಿಂದ ನಮ್ಮ ಆ್ಯಪ್ನ ಡೌನ್ಲೋಡ್ ಮಾಡಿ ಮುಂದಿನ ಹೆಚ್ಚಿನ ಕೆಲಸ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ನು ಒಳ್ಳೊಳ್ಳೆ ಫ್ಯೂಚರ್ಗಳನ್ನ ಈ ಆ್ಯಪಲ್ಲಿ ಆ್ಯಡ್ ಮಾಡ್ತಾಯಿದ್ದೀವಿ. ಸೊ ಸಾಕಷ್ಟು RBI ಗೈಡ್ಲೈನ್ಸು, ಬ್ಯಾಂಕಿಂಗ್ ಸೆಕ್ಟರ್ ಲೈಸೆನ್ಸ್ಗಳು ಇದನ್ನೆಲ್ಲ ಪಡೆದುಕೊಳ್ಳೋಕ್ಕೆ ತುಂಬ ಸಾಕಷ್ಟು ಸಮಯ ಬೇಕಾಗುತ್ತೆ. ಸೊ ಇದು ಬೇರೆ ಥರ ಆ್ಯಪ್ಗಳ ಥರ ಮಾಡೋಕ್ಕಾಗಲ್ಲ. ಇದು ಫಿನ್ಟೆಕ್ ಅಂಡರಲ್ಲಿ ಬರುತ್ತೆ. ಸೊ ಕಂಪ್ಲೀಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರನೇ ನಾವು ಈ ಆ್ಯಪ್ನ ಮಾಡಬೇಕಾಗುತ್ತೆ. ಸೊ ಪ್ರತಿಯೊಬ್ಬ ಗ್ರಾಹಕರು ರೀಚಾರ್ಜ್ ಮಾಡಬೇಕಾದ್ರೆ ಅಥವಾ ನಮ್ಮಲ್ಲಿರೋ ಸರ್ವಿಸ್ನ ಯೂಸ್ ಮಾಡಬೇಕಾದ್ರೆ ಅವರ ಅಕೌಂಟು ಆ್ಯಡ್ ಅಕೌಂಟ್ ಅಂತ ನಮ್ಮಲ್ಲಿ ಬರುತ್ತೆ. ಸೊ ಅವ್ರ ಅಕೌಂಟ್ ನಮ್ಮಲ್ಲಿ ಮರ್ಜ್ ಆಗುತ್ತೆ. ಸೊ ಯಾವುದೇ ಪೇಮೆಂಟು ಮಾಡಿದ್ರೆ, ಯಾವುದೇ ಪೇಮೆಂಟನ್ನು ಪಾವತಿ ಮಾಡಿದ್ರೆ ನಮ್ಮ ಡೈರೆಕ್ಟಾಗಿ ಅವ್ರ ಅಕೌಂಟಿಂದ ಅಮೌಂಟ್ ಡಿಡಕ್ಟ್ ಆಗುತ್ತೆ. ನಾವು ಯಾವುದೇ ರೀತಿ ಬೆನಿಫಿಟ್ಗಳನ್ನ ಕೊಟ್ಟರೆ ಥ್ರೂ ಅವ್ರ ಅಕೌಂಟಿಗೆ ವಾಪಸ್ ಹೋಗುತ್ತೆ. ವಿಶ್ವಾಸ್ ಪೇ ಯೂಸ್ ಮಾಡೋ ಗ್ರಾಹಕರು ಯಾವುದೇ ರೀಚಾರ್ಜ್ ಅಥವಾ ಯಾವುದೇ ಸೌಲಭ್ಯಗಳನ್ನ ತೆಗೆದುಕೊಂಡ ನಂತರ ತಕ್ಷಣವೇ ಅವ್ರಿಗೆ ಒಂದು ಮೆಸೇಜ್ ಬರುತ್ತೆ, ಈ ವಾಂಟ್ ಜಾಬ್, ನಿಮಗೆ ಕೆಲಸದ ಅವಶ್ಯಕತೆ ಇದೆಯಾ ಅಂತ ಬರುತ್ತೆ. ಸೊ ಅಲ್ಲಿ ಅವರು ಫಿಲ್ ಮಾಡಿದ್ರೆ ನಾವು ನಮ್ಮಲ್ಲಿ ಆಲ್ರೆಡಿ 500 ಕಂಪ್ನಿಗಳನ್ನ ಟೈಅಪ್ ಮಾಡ್ಕೊಂಡಿದ್ದೀವಿ. ಸೊ ನಮ್ಮ ಭಾರತದಲ್ಲಿ ಸ್ಟಾರ್ಟಪ್ ಆಗುವಂಥ ಕಂಪ್ನಿಗಳು, ನಾವು ಕರ್ನಾಟಕದಲ್ಲಿ ಈಗ ತಾನೇ ಕೆಲಸ ಮಾಡೋ ಫ್ಯಾಕ್ಟ್ರಿಗಳು ತೆಗೆದಿರ್ತಾರೆ. ಸೊ ಮೇಕ್ ಇನ್ ಇಂಡಿಯಾ ಕಾನ್ಫರೆನ್ಸ್ ಸ್ಮಾಲ್ ಇಂಡಸ್ಟ್ರಿಗಳಿರುತ್ತೆ. ಸೊ ಅವರೆಲ್ಲ ನಮ್ಮ ಜೊತೆ ಕೊಲಾಬರೇಟ್ ಚಾನಲ್ ಪಾರ್ಟ್ನರ್ ಆಗಿದ್ದಾರೆ. ಫಸ್ಟ್ ನಮ್ಮ ಕರ್ನಾಟಕದಲ್ಲೇ ಫಸ್ಟ್ ಇಂಪಾರ್ಟೆಂಟು, ನಮ್ಮ ಕನ್ನಡ ಜನಕ್ಕೆ ಏನಾದರೂ ಮಾಡಬೇಕು. ಸೊ ಆ ಕೆಲಸ ನಾವು ಫಸ್ಟ್ ಕರ್ನಾಟಕದಲ್ಲೇ ಮಾಡ್ತೀವಿ. ಸುದ್ದಿ ಮನೆಯ ಸಂಸ್ಥಾ ವೀಕ್ಷಕರಿಗೆ ನಮಸ್ಕಾರ. ಇವತ್ತಿನ ವಿಶೇಷವಾದ ಸಂಚಿಕೆಯಲ್ಲಿ ಒಬ್ಬರು ಸಾಧಕರಿದ್ದಾರೆ. ಆ ಸಾಧಕರು ಯಾರು ಗೊತ್ತಾಗ್ಬೇಕಂದ್ರೆ ಈ ಸಂಚಿಕೆಯನ್ನು ಪೂರ್ತಿ ನೋಡಿ. ಸೊ ಆ ಸಾಧಕರು ಯಾರು, ಅವರ ಸಾಧನೆ ಏನಂತ ನಿಮ್ಗೆ ಕೂಡ ಗೊತ್ತಾಗುತ್ತೆ. ಆ ಸಾಧಕರನ್ನ ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ಕಾರ ಸರ್, ಹೇಗಿದ್ದೀರಿ ಸರ್? ತುಂಬಾ ಚೆನ್ನಾಗಿ, ತಾವೇ ಹೇಗಿದ್ದೀರಾ? ಸರ್ ತುಂಬಾ ಚೆನ್ನಾಗಿದ್ದೀನಿ ಸರ್. ಮೊದಲದಾಗಿ ನಿಮಗೆ ಕಂಗ್ರಾಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ಯಾಕಂದ್ರೆ ವಿಶ್ವಾಸ್ ಪೇ ಲಾಂಚ್ ಆಗಿ 1 ವರ್ಷಗಳನ್ನು ಪೂರೈಸಿದೆ. ಸೊ ಅದನ್ನ ಎಷ್ಟು ಖುಷಿ ಕೊಡುತ್ತೆ ಸರ್ ನಿಮ್ಗೆ ಅದು? ಸರ್, ನಾನು ಮೊದಲಾಗಿ ಕನ್ನಡ ಜನತೆಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಾವು ಮಾಡಿದ ಹೊಸ ಪ್ರಯತ್ನಕ್ಕೆ ನಮ್ಮ ಜನ ಕೈ ಹಿಡ್ದಿದ್ದಾರೆ. ಸೊ 1 ವರ್ಷದಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಜನ ನಮ್ಮ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಹಾಗೂ ಬಿಸ್ನೆಸ್ ಕೊಟ್ಟಿದ್ದಾರೆ. ಸೊ ತುಂಬ ಖುಷಿ ಆಗುತ್ತೆ. ಇನ್ನು ಹೆಚ್ಚಿನ ಕೆಲಸ ಮಾಡೋಕ್ಕೆ ಪ್ರೋತ್ಸಾಹ ಕೂಡ ಮಾಡ್ತಾ ಇದ್ದಾರೆ. ಸರ್, ಈ ವಿಶ್ವಾಸ್ ಪೇನ ಇವತ್ತು ಕನ್ನಡಿಗರು ಡೌನ್ಲೋಡ್ ಮಾಡಿಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ, ಅದನ್ನು ಉಪಯೋಗಿಸ್ಕೊಳ್ತಿದ್ದಾರೆ. ಸೊ ಅದು ನಿಮ್ಗೆ ಎಷ್ಟು ಖುಷಿ ಕೊಡುತ್ತೆ? ಜನಗಳಿಗೆ ಈ ಮಟ್ಟಕ್ಕೆ ರೀಚ್ ಆಗುತ್ತೆ ಅಂತ ನೀವು ಅನ್ಕೊಂಡಿದ್ರೆ ಆರಂಭದಲ್ಲಿ ಅಂತ? ಖಂಡಿತವಾಗಿ ಅನ್ಕೊಂಡಿರಲಿಲ್ಲ. ಬಟ್ ವಿಶ್ವಾಸ ಅಂತ ಹೇಳಿದೆ ಆ ವರ್ಡ್ಗೆ ಕನ್ನಡ ಜನ ವಿಶ್ವಾಸದಿಂದ ನಮ್ಮ ಆ್ಯಪ್ನ ಡೌನ್ಲೋಡ್ ಮಾಡಿ ಮುಂದಿನ ಹೆಚ್ಚಿನ ಕೆಲಸ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ನು ಒಳ್ಳೊಳ್ಳೆ ಫ್ಯೂಚರ್ಗಳನ್ನ ಈ ಆ್ಯಪಲ್ಲಿ ಆ್ಯಡ್ ಮಾಡ್ತಾಯಿದ್ದೀವಿ. ಸರ್, ಏನಾದರೂ ಸಾಧನೆ ಮಾಡಬೇಕಾದ್ರೆ ವಿಶ್ವಾಸ ಮತ್ತು ನಂಬಿಕೆ ತುಂಬ ಮುಖ್ಯವಾಗುತ್ತೆ ಮನುಷ್ಯನಿಗೆ. ಸೊ ಹಾಗಾಗಿ ಈ ಆ್ಯಪು ತಯಾರಿನ ಹಿಂದಿನ ಶ್ರಮ ಹೇಗಿತ್ತು ಸರ್? ಹೇಗೆ ಶುರುವಾಯಿತು ಅಂತ? ಸರ್, ಈ ಆ್ಯಪ್ನ ಮಾಡೋಕ್ಕೆ ಸತತವಾಗಿ ಈ ವರ್ಷಕ್ಕೆ ಕೇಳಿದ್ರೆ ಒಂದು 8 ವರ್ಷ ಸತತ ಪ್ರಯತ್ನ ಪಡಿತೀವಿ. ಸೊ ಸಾಕಷ್ಟು RBI ಗೈಡ್ಲೈನ್ಸು, ಬ್ಯಾಂಕಿಂಗ್ ಸೆಕ್ಟರ್ ಲೈಸೆನ್ಸ್ಗಳು ಇದನ್ನೆಲ್ಲ ಪಡೆದುಕೊಳ್ಳೋಕ್ಕೆ ತುಂಬ ಸಾಕಷ್ಟು ಸಮಯ ಬೇಕಾಗುತ್ತೆ. ಸೊ ಇದು ಬೇರೆ ಥರ ಆ್ಯಪ್ಗಳ ಥರ ಮಾಡೋಕ್ಕಾಗಲ್ಲ. ಇದು ಫಿನ್ಟೆಕ್ ಅಂಡರಲ್ಲಿ ಬರುತ್ತೆ. ಸೊ ಕಂಪ್ಲೀಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರನೇ ನಾವು ಈ ಆ್ಯಪ್ನ ಮಾಡಬೇಕಾಗುತ್ತೆ. ಹಾಗಾಗಿ ಒಂದು 8 ವರ್ಷ ಶ್ರಮ ಜೊತೆಗೆ ನಾವು ಡೇ ಆ್ಯಂಡ್ ನೈಟ್ ನಮ್ಮ ಟೀಮ್ ಇದೆಯಲ್ಲ, ನಮ್ಮ ಕೋರ್ ಟೀಮ್, ನಮ್ಮ ಆಫೀಸ್ ಸ್ಟಾಫ್ಸ್ ಇರ್ಬೋದು, ನಮ್ಮ ಟೀಮ್ ಇರ್ಬೋದು, ಪ್ರತಿಯೊಬ್ಬರು ಹಾರ್ಡ್ ವರ್ಕ್ ಮಾಡಿ, ನಮ್ಮ ಸಾಫ್ಟ್ವೇರ್ ಟೀಮ್ ಇರ್ಬೋದು, ಈ ಸಕ್ಸಸ್ಗೆ ಕಾರಣರಾಗಿದ್ದಾರೆ. ಸರ್, ಈ ಆ್ಯಪ್ಗೆ ಅಂದರೆ RBI ಗೈಡ್ಲೈನ್ಸ್ ಏನೆಲ್ಲ ಇರುತ್ತೆ ಸರ್? ಸರ್, RBI ಗೈಡ್ಲೈನ್ಸಲ್ಲಿ ಬಂದು ಈಗ ಪೇಮೆಂಟನ್ನು ನೀವು ಯಾವುದೇ ರೀಚಾರ್ಜು, ಬಿಲ್ ಪೇಮೆಂಟ್ ಮಾಡಿದ್ರೆ ಸೊ ಆ್ಯಪ್ ಮುಖಾಂತರ ಪೇಮೆಂಟ್ ಡಿಡಕ್ಟ್ ಆಗಬೇಕಂದ್ರೆ ಥ್ರೂ ಬ್ಯಾಂಕಿಂದನೇ ಬರುತ್ತೆ. ಸೊ ಬ್ಯಾಂಕಿಂದ ಬರಬೇಕಂದ್ರೆ ಇದು ಬ್ಯಾಂಕ್ ಆಲ್ಸೋ RBI ಗೈಡ್ಲೈನ್ಸಲ್ಲಿ ಇರುತ್ತೆ. ಸೊ ನಾವೆಲ್ಲ ಅದು ಇಂಟರ್ನಲ್ ಪ್ರೋಸೆಸ್ ಇರುತ್ತೆ. ಸೊ ಒನ್ ಬೈ ಲೈಸೆನ್ಸ್ಗಳನ್ನ ನಾವು ತಗೊಬೇಕಾಗುತ್ತೆ ಸರ್. ಸರ್, ಹಾಗೇನೆ ವಿಶ್ವಾಸ್ ಪೇ ಲಾಂಚ್ ಆಗಿ 1 ವರ್ಷ ಆಗಿದೆ. ಕನ್ನಡಿಗರು ಅದನ್ನ ತುಂಬಾ ಚೆನ್ನಾಗಿ ಬಳಸ್ಕೊಳ್ತಿದ್ದಾರೆ. ಸೊ ಹಾಗಾಗಿ ಆ್ಯಪಲ್ಲಿ ಮತ್ತೆ ಬೇರೆ ಥರದ್ದು ಏನಾದರೂ ಡೆವಲಪ್ಮೆಂಟ್ಸ್ ಆಗಿದೆ ಹೇಗೆ ಅಂತ? UPI ಅಂತ ಹೇಳಿ ನಮ್ಮ ಆ್ಯಪ್ಗೆ ಆಲ್ರೆಡಿ ಬಂದಿದೆ ಸರ್, ವಿಶ್ವಾಸ್ ಪೇಗೆ. ಸೊ ವಿಶ್ವಾಸ್ ಪೇಲಿ ಈಗ NPCI ಗೌರ್ಮೆಂಟ್ ಆಫ್ ಇಂಡಿಯಾ NPCI ಇಂದ ನಮಗೆ ಪರ್ಮಿಷನ್ ಸಿಕ್ಕಿದೆ. ಸೊ UPI ಪ್ಲಗ್ ಇನ್ ಅಂತ ನಮಗೆ ಕೊಟ್ಟಿದ್ದಾರೆ. ಸೊ UPI ಪ್ಲಗ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ಪ್ರತಿಯೊಬ್ಬ ಗ್ರಾಹಕರು ರೀಚಾರ್ಜ್ ಮಾಡಬೇಕಾದ್ರೆ ಅಥವಾ ನಮ್ಮಲ್ಲಿರೋ ಸರ್ವಿಸ್ನ ಯೂಸ್ ಮಾಡಬೇಕಾದ್ರೆ ಅವರ ಅಕೌಂಟು ಆ್ಯಡ್ ಅಕೌಂಟ್ ಅಂತ ನಮ್ಮಲ್ಲಿ ಬರುತ್ತೆ. ಸೊ ಅವ್ರ ಅಕೌಂಟ್ ನಮ್ಮಲ್ಲಿ ಮರ್ಜ್ ಆಗುತ್ತೆ. ಸೊ ಯಾವುದೇ ಪೇಮೆಂಟು ಮಾಡಿದ್ರೆ, ಯಾವುದೇ ಪೇಮೆಂಟನ್ನು ಪಾವತಿ ಮಾಡಿದ್ರೆ ನಮ್ಮ ಡೈರೆಕ್ಟಾಗಿ ಅವ್ರ ಅಕೌಂಟಿಂದ ಅಮೌಂಟ್ ಡಿಡಕ್ಟ್ ಆಗುತ್ತೆ. ನಾವು ಯಾವುದೇ ರೀತಿ ಬೆನಿಫಿಟ್ಗಳನ್ನ ಕೊಟ್ಟರೆ ಥ್ರೂ ಅವ್ರ ಅಕೌಂಟಿಗೆ ವಾಪಸ್ ಹೋಗುತ್ತೆ. ಸರ್, ಇವಾಗ ಸಾಕಷ್ಟು ಆ್ಯಪ್ಗಳನ್ನು ನಾವು ಯೂಸ್ ಮಾಡ್ತಾ ಇರ್ತೀವಿ. ಆನ್ಲೈನ್ ಸಹ ಒಂದು ಸಿಕ್ಕಾಪಟ್ಟೆ ಆ್ಯಪ್ಗಳು ಇದೆ. ಸೊ ಆ ಆ್ಯಪ್ಗೂ ಇದಕ್ಕೂ ಭಿನ್ನ ಏನು ಅಂತ ವಿಶ್ವಾಸ? ಸರ್, ಇದು ಒಳ್ಳೆಯ ಕ್ವಶನ್ಸು. ಸೊ ವಿಶ್ವಾಸ್ ಪೇಯಲ್ಲಿ
ಯಾಕೆ ಇವು ಜನ ನಮ್ಮಲ್ಲೇ ಬರಬೇಕು ಅಂತ ಹೇಳಿದ್ರೆ ನಾವು ವಿಭಿನ್ನವಾಗಿ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಈಗ ನೋಡಿ, ವಿಶ್ವಾಸ್ ಪೇಲಿ ಎಷ್ಟೋ ಜನ ನಮ್ಮ ಇಂಡಿಯಾದಲ್ಲಿ ಸಾಕಷ್ಟು ಅನ್ಎಂಪ್ಲಾಯ್ಡ್ಸ್ ಆಗ್ತಿದೆ. ಹೊಸಬ್ರು ಬರ್ತಾ ಇರ್ತಾರೆ, ಸೊ ಕೆಲ್ಸಕ್ಕೆ ಹೋಗೋರು ಬಿಡ್ತಾ ಇರ್ತಾರೆ. ಸೊ ಇದರಲ್ಲಿ ನಾವೇನೊಂದು ಹೊಸತನ ಮಾಡಿದ್ವಿ ಅಂತ ಹೇಳಿದ್ರೆ, ವಿಶ್ವಾಸ್ ಪೇ ಯೂಸ್ ಮಾಡೋ ಗ್ರಾಹಕರು ಯಾವುದೇ ರೀಚಾರ್ಜ್ ಅಥವಾ ಯಾವುದೇ ಸೌಲಭ್ಯಗಳನ್ನ ತೆಗೆದುಕೊಂಡ ನಂತರ ತಕ್ಷಣವೇ ಅವ್ರಿಗೆ ಒಂದು ಮೆಸೇಜ್ ಬರುತ್ತೆ, ಯು ವಾಂಟ್ ಜಾಬ್, ನಿಮ್ಗೆ ಕೆಲಸದ ಅವಶ್ಯಕತೆ ಇದೆಯಾ ಅಂತ ಬರುತ್ತೆ. ಸೊ ಅಲ್ಲಿ ಅವ್ರು ಫಿಲ್ ಮಾಡಿದ್ರೆ ಸೊ ನಮ್ಮ ಬ್ಯಾಕ್ ಎಂಡ್ಗೆ ಬರುತ್ತೆ. ನಾವು ಯಾವುದೇ ವ್ಯಕ್ತಿ ಎಕ್ಸಾಂಪಲ್ ಹೊಸದಾಗಿ ಒಂದು ಹುಡುಗ ಎಜುಕೇಶನ್ ಮುಗಿಸಿ ಅಥವಾ ಬೇರೆ ವರ್ಕ್ನ ಹುಡುಕ್ಬೇಕಾದ್ರೆ ಯಾವ ಮುಖಾಂತರ ಹುಡುಕ್ತಾರೆ? ಆನ್ಲೈನಲ್ಲಿ ಹುಡುಕ್ತಾರೆ, ಪೋಸ್ಟರ್ಗಳಲ್ಲಿ ಹುಡುಕ್ತಾರೆ. ಸೊ ಸಾಕಷ್ಟು ಎಲ್ಲೆಲ್ಲಿ ಅವ್ರಿಗೆ ಅವಕಾಶಗಳು ಸಿಗುತ್ತೋ ಆ ಪ್ಲಾಟ್ಫಾರ್ಮ್ಗಳನ್ನ ತುಂಬ ಸರ್ಚ್ ಮಾಡ್ತಾರೆ. ಬಟ್ ಇಲ್ಲಿ ನಮ್ಮ ವಿಶ್ವಾಸ್ ಪೇ ಯೂಸ್ ಮಾಡೋದ್ರಿಂದ ನೇರ ಯಾವ ಕಂಪನಿಯಲ್ಲಿ ಕೆಲಸಗಳ ಅವಶ್ಯಕತೆ ಇದೆ ಕಂಪನಿಗಳಿಗೆ, ಅಲ್ಲಿಗೆ ಅವರ ಟ್ಯಾಲೆಂಟ್ ನೋಡಿ ನಾವು ಡೈರೆಕ್ಟ್ ಆಗಿ ಅವ್ರಿಗೆ ಇಂಟರ್ವ್ಯೂಗೆ ಕಳಿಸ್ಕೊಡ್ತೀವಿ. ಸೊ ಸರ್, ಈ ವಿಶ್ವಾಸ್ ಆಪ್ ಅಂದ್ರೆ ಯಾವ ತರ ಯೂಸ್ ಮಾಡ್ಬೋದು, ಎಲ್ಲಿ ಯೂಸ್ ಮಾಡ್ಬೋದು ಸರ್, ಹೇಗೆ ಅಂತ ಇದು? ವಿಶ್ವಾಸ್ ಪೇನ ನೀವು ದಿನನಿತ್ಯ ಬಳಸೋ ರೀಚಾರ್ಜ್ ಇರ್ಬೋದು, ಪವರ್ ಬಿಲ್ ಇರ್ಬೋದು, ಫ್ಲೈಟ್ ಟಿಕೆಟು, ಬಸ್ ಟಿಕೆಟು, ಸೊ ಕಂಪ್ಲೀಟ್ ಅಲ್ಲಿ ನಮ್ಮ ಆ್ಯಪಲ್ಲಿ ಎಷ್ಟು ಸರ್ವಿಸ್, ಸಾಕಷ್ಟು ಒಂದು 30-40 ಸರ್ವಿಸ್ ಇದೆ, ಎಲ್ಲಾನು ಸದುಪಯೋಗ ಪಡಿಸ್ಕೋಬಹುದು. ಸರ್, ಈಗ ನೀವೇ ಹೇಳಿದ್ರಿ ಜಾಬ್ ಅಂತ ಹೇಳಿ. ಸೊ ಜಾಬ್ ಕೊಡ್ತೀನಿ ಅಂತಾರೆ, ಜಾಬ್ ಯಾವ ರೀತಿ ಇರುತ್ತೆ? ಸೊ ಯಾರಿಗೆಲ್ಲ ಇರುತ್ತೆ? ಸೊ ನಿಮ್ಮ ಕಂಪ್ನಿಲೇ ಜಾಬ್ ಕೊಡ್ತೀರಾ ಹೇಗೆ ಅಂತ ಸರ್? ಖಂಡಿತ ನಮ್ಮ ಕಂಪ್ನಿಲಿ ಸಾಕಷ್ಟು ಅವಕಾಶ ಇದ್ರೆ ಕೊಡ್ತೀವಿ, ಎಲ್ಲರಿಗೂ ಕೊಡೋಕ್ಕಾಗಲ್ಲ. ಸೊ ನಾವು ನಮ್ಮಲ್ಲಿ ಆಲ್ರೆಡಿ 500 ಕಂಪ್ನಿಗಳನ್ನ ಟೈಅಪ್ ಮಾಡ್ಕೊಂಡಿದ್ದೀವಿ. ಸೊ ನಮ್ಮ ಭಾರತದಲ್ಲಿ ಸ್ಟಾರ್ಟಪ್ ಆಗುವಂಥ ಕಂಪ್ನಿಗಳು, ನಮ್ಮ ಕರ್ನಾಟಕದಲ್ಲಿ ಈಗ ತಾನೇ ಕೆಲಸ ಮಾಡೋ ಫ್ಯಾಕ್ಟ್ರಿಗಳು ತೆಗೆದಿರ್ತಾರೆ. ಸೊ ಮೇಕ್ ಇನ್ ಇಂಡಿಯಾ ಕಂಪ್ನಿ ಸ್ಮಾಲ್ ಇಂಡಸ್ಟ್ರಿಗಳಿರುತ್ತೆ. ಸೊ ಅವರೆಲ್ಲ ನಮ್ಮ ಜೊತೆ ಕೊಲಾಬರೇಟ್ ಚಾನಲ್ ಪಾರ್ಟ್ನರ್ ಆಗಿದ್ದಾರೆ. ಸೊ ಅವ್ರುಗಳಿಗೆ ಎಕ್ಸಾಂಪಲ್ ಅಕೌಂಟರ್ ಬೇಕಾಗುತ್ತೆ, ಡ್ರೈವರ್ಸ್ಗಳು ಬೇಕಾಗ್ತಾರೆ, ಸೊ ಹೆಲ್ಪರ್ ಬೇಕಾಗ್ತಾರೆ, ಸೇಲ್ಸ್ ಎಕ್ಸಿಕ್ಯೂಟಿವ್ಗಳು ಬೇಕಾಗ್ತಾರೆ. ಸೊ ಡೈರೆಕ್ಟು ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಬೇಕಾಗಿರೋದು ಎಂಪ್ಲಾಯ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟು. ಸೊ ಎಂಪ್ಲಾಯರ್ಸ್ ಬೇಕು, ಕಂಪ್ನಿಗಳು ಬೇಕಾಗುತ್ತೆ. ಸೊ ಕನೆಕ್ಟಿವಿಟಿ ಮಾಡೋ ಕೆಲಸನ ನಮ್ಮ ಕಂಪ್ನಿ ಮಾಡುತ್ತೆ. ಸೊ ಅವ್ರಿಗೆ ತಕ್ಕ ಅವ್ರ ಎಜುಕೇಷನ್ ತಕ್ಕಾಗಿ, ಅವರು ಎಕ್ಸಲೆಂಟ್ ಟ್ಯಾಲೆಂಟ್ ತಕ್ಕಾಗಿ ನಾವು ಆ ಕೆಲಸನ ಅವ್ರಿಗೆ ಪ್ರೊವೈಡ್ ಮಾಡೋ ಥರ ಒಂದು ಚಾನಲ್ ಪಾರ್ಟ್ನರ್ ಆಗಿ ಇರ್ತೀವಿ. ಸರ್, ಹಾಗೇನೆ ಇದರಲ್ಲಿ ಜಾಬ್ ಅಲ್ಲಿ ಏನಾದ್ರು ಏಜ್ ಲಿಮಿಟ್ಸ್ ಇದೆ, ವಯೋಮಿತಿ ಇದೆಯಾ ಸರ್, ಹೇಗೆ ಸರ್ ಅಂತ? ಸರ್, ಎಲ್ಲರಿಗೂ ಅವಕಾಶ ಇದೆ. ಸೊ ಎಷ್ಟೋ ಜನ ಎಜುಕೇಶನ್ ಮಾಡಿದವ್ರ ತಕ್ಕಾಗಿ ಅವ್ರಿಗೆ ಅದೇ ಥರ ಕೆಲಸ ಸಿಕ್ಕಿರಲ್ಲ, ಕೆಲಸ ಮಾಡೋ ತಕ್ಕಾಗಿ ಎಜುಕೇಶನ್ ಮಾಡಿರಲ್ಲ. ಸೊ ತುಂಬ ಡಿಫ್ರೆಂಟ್ ವ್ಯತ್ಯಾಸಗಳಿರುತ್ತೆ. ಸೊ ಹಾಗಾಗಿ ಎಲ್ಲರೂ ಅಪ್ಲೈ ಮಾಡಲಿ. ಸೊ ಅವ್ರಿಗೆ ಯಾವ ಕಂಪ್ನಿಲಿ ಸೂಟೇಬಲ್ ಆಗುತ್ತೆ, ಸೊ ಅದು ನಮ್ಮ ಟೀಮ್ ಏನು ಮಾಡ್ತಾರೆ, ರಿವ್ಯೂ ಮಾಡಿ ಅವ್ರಿಗೆ ಅವಕಾಶಗಳನ್ನ ಪ್ರಯತ್ನ ಪಟ್ಟು ಕೊಡಿಸ್ತೀವಿ ಸರ್. ಸೊ ಕರ್ನಾಟಕದಲ್ಲಿ ಇರುತ್ತೆ ಅಥವಾ ಬ್ಯಾಂಗ್ಳೂರಲ್ಲಿ ಇರುತ್ತೆ, ಹೇಗೆ ಸರ್ ಅಂತ? ಸರ್, ನಾವು ಪ್ಯಾನ್ ಇಂಡಿಯಾ ಪ್ಲಾನ್ ಮಾಡಿರೋದು. ಸೊ ಆ ಸ್ಟೇಟ್ ಅಲ್ಲಿ ಫಸ್ಟ್ ನಮ್ಮ ಕರ್ನಾಟಕದಲ್ಲೇ ಫಸ್ಟ್ ಇಂಪಾರ್ಟೆಂಟ್, ನಮ್ಮ ಕನ್ನಡ ಜನಕ್ಕೆ ಏನಾದ್ರು ಮಾಡಬೇಕು. ಸೊ ಆ ಕೆಲಸ ನಾವು ಫಸ್ಟ್ ಕರ್ನಾಟಕದಲ್ಲೇ ಮಾಡ್ತೀವಿ ಸರ್. ಸರ್, ಹಾಗೇನೆ ವಿಶ್ವಾಸ್ ಪೇ ಅನ್ನೋದು ಒಂದು ಬ್ರ್ಯಾಂಡ್, ಸೊ ಅದರಲ್ಲಿ ಜಾಬ್ ಅನ್ನೋದು ಒಂದು ನೀವು ಕ್ರಿಯೇಟ್ ಮಾಡಿದ್ದೀರಿ ಸರ್. ಇದರಲ್ಲಿ ಯಾರನ್ನೆಲ್ಲ ಟಾರ್ಗೆಟ್ ಮಾಡಿದ್ದೀರಿ, ಸೊ ಯಾವ ರೀತಿ ಅಂತ ಸರ್? ಸೊ ಎಲ್ಲ ಪ್ರತಿಯೊಬ್ಬರಿಗೂ ಅವಕಾಶಗಳಿದೆ. ಸೊ ಎಲ್ಲ ವ್ಯಕ್ತಿಗಳು ಯಾರಿಗೆ ಕೆಲಸದ ಅವಶ್ಯಕತೆ ಇದೆ, ಎಕ್ಸಾಂಪಲ್ ನೀವು ಪಾಸ್ಔಟ್ ಆಗಿ ಬರ್ತಾ ಇರ್ತಾರೆ, ಸೊ ಅವ್ರಿಗೆಲ್ಲ ಅವಕಾಶ ಇದೆ. ಅವ್ರ ಅಪ್ಲಿಕೇಶನ್ ಹಾಕಿದ್ರೆ ನಾವು ವೆರಿಫೈ ಮಾಡಿ ಅವ್ರಿಗೆ ಯಾವ ಕಂಪ್ನಿಲಿ ಎಲಿಜಿಬಲ್ ಆಗ್ತಾರೆ, ಯಾವ ಒಂದು ಕಂಪ್ನಿಗೆ ಕಳಿಸ್ಕೊಡ್ಬೋದು ಅನ್ನೋದನ್ನ ಯೋಚನೆ ಮಾಡಿ ನಾವು ಅವ್ರಿಗೆ ಕೆಲಸದ ಅವಕಾಶಗಳನ್ನ ಮಾಡಿಕೊಡ್ತೀವಿ. ಸರ್, ನಿಜವಾಗ್ಲೂ ಈ ಥರದ ಮಹತ್ ಕಾರ್ಯನ ಯಾವ ಆ್ಯಪಲ್ಲೂ ಕೂಡ ನಾವು ನೋಡಿಲ್ಲ ಸರ್. ಏನೇನು ಅದೇ ಸರ್, ನಾವು ಕೂಡ ಒಂದು ಟೈಮ್ ಕೆಲಸಕ್ಕೋಸ್ಕರ ಎಷ್ಟೋ ಪರದಾಡ್ತಿದ್ವಿ. ಸೊ ನಾವು ರೂರಲ್ ಏರಿಯಾಗಳಿಂದ ಬೆಳ್ಕೊಂಡು ಹಳ್ಳಿಯಿಂದ ಬಂದಿರೋದ್ರಿಂದ ಸೊ ಆ ಪೇನ್ ಏನು ಅಂತ ನಮ್ಗೆ ಅರ್ಥ ಆಗಿದೆ. ಸೊ ಅದಕ್ಕೆ ಒಂದು ಸೊಲ್ಯೂಷನ್ ಹುಡುಕಬೇಕು ಅಂತ ಹೇಳಿ ಈ ಥರ ಒಂದು ಅವಕಾಶನ ಮಾಡ್ತಾ ಇದ್ದೀವಿ ಸರ್. ವಿಶ್ವಾಸ್ ಪೇ ಆ್ಯಪಲ್ಲಿ ನಾವು ಏನೆಲ್ಲ ಫ್ಯೂಚರ್ಸ್ ನೋಡ್ಬೋದು ಸರ್ ಇನ್ನು ಮುಂದಿನ ದಿನದಲ್ಲಿ ಅಂತ? ಸರ್, ಈಗ ಫಸ್ಟ್ ಇವಾಗಲೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ನಾವು. 2-3 ಒಂದು ಬೆನಿಫಿಟ್ಗಳನ್ನ ನಮ್ಮ ಪ್ರೀತಿಯ ಗ್ರಾಹಕರಿಗೋಸ್ಕರ ತೊಗೊಬಂದಿದ್ದೀವಿ. ಸೊ ಒಂದು ಬಂದು ವಿಶ್ವಾಸ್ ಜಾಬ್ ತಮಗೆ ಎಕ್ಸ್ಪ್ಲೈನ್ ಮಾಡಿದೆ. ಸೆಕೆಂಡ್ ಒಂದು ಬಂದು ವಿಶ್ವಾಸ್ ಎಕ್ಸಾಮ್ ಮಿತ್ರ ಅಂತೇಳಿ ಸ್ಟೂಡೆಂಟ್ಸ್ಗೋಸ್ಕರ ಮಾಡಿದ್ವಿ. ಎಲ್ಲ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಎಕ್ಸಾಮ್ ಟೈಮಲ್ಲಿ ಲೈಬ್ರರಿ, ಸೊ ಓಲ್ಡ್ ಕ್ವಶನ್ ಪೇಪರ್ಸು, ಲಾಸ್ಟ್ ಇಯರ್ ಕ್ವಶನ್ ಪೇಪರ್ಸು, ಒಂದು 5 ಇಯರ್ಸು 3 ಇಯರ್ಸು ಈ ಥರ ಎಲ್ಲ ರಿಸರ್ಚ್ ಮಾಡ್ತಾ ಇರ್ತಾರೆ, ಸ್ಟಡಿ ಮಾಡ್ತಾ ಇರ್ತಾರೆ, ಡೇ ಆ್ಯಂಡ್ ನೈಟ್ ಓದ್ತಾ ಇರ್ತಾರೆ. ಸೊ ಅವ್ರಿಗೆ ಅನುಕೂಲ ಆಗಲಿ ಅಂತೇಳಿ ವಿಶ್ವಾಸ್ ಎಕ್ಸಾಮ್ ಮಿತ್ರ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಅದರಲ್ಲಿ 5 ಇಯರ್ಸ್ ಎಕ್ಸಾಮ್ ಪೇಪರು 1ನೇ ಕ್ಲಾಸಿಂದ ಇಂಜಿನಿಯರ್ವರೆಗೂ ಕೂಡ ಅವೈಲೇಬಲ್ ಇದೆ. ಸೊ ಅದರಲ್ಲಿ ಏನಂತ ಹೇಳಿದ್ರೆ, ಲಾಸ್ಟ್ ಇಯರ್ ಯಾವ ಕ್ವಶನ್ ಪೇಪರ್ ಬಂದಿತ್ತು ವಿತ್ ಆನ್ಸರ್, ಸೊ ಅದರಲ್ಲಿ ಲಾಸ್ಟ್ ಇಯರ್ ಯಾವ ಕ್ವಶನ್ ಬಂದಿತ್ತು ವಿತ್ ಆನ್ಸರು, ಕಂಪ್ಲೀಟ್ ಕ್ವಶನ್ ಪೇಪರ್ಸ್ 5 ಇಯರ್ಸ್ ಕ್ವಶನ್ ಪೇಪರ್ನ ಸ್ಟಡಿ ಮಾಡಿದ್ರೆ ಅಟ್ಲೀಸ್ಟ್ ಎಕ್ಸಾಮ್ಗೆ ಒಂದು 40-50% ಅವ್ರಿಗೆ ಎಜುಕೇಷನ್ಗೆ ಹೆಲ್ಪ್ ಆಗುವಂಥ ಕ್ವಶನ್ಸ್ ಆನ್ಸರ್ಗಳನ್ನ ನಾವು ಸಿಗೋ ಥರ ಮಾಡ್ಕೊಳ್ತಿದ್ದೀವಿ.